ಮಠಗಳಿಗೆ ಜಾಗ ಮಂಜೂರು, ಸರ್ಕಾರದ ನಿರ್ಧಾರಕ್ಕೆ ಅಭಿನಂದನೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಸ್ವಾಮೀಜಿಗಳ ಕೃತಜ್ಞತೆ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಪಾತ್ರಕ್ಕೆ ಮೆಚ್ಚುಗೆ. ಉಪ ತಹಶೀಲ್ದಾರ್ ನಂದೀಶ್ ಕಾರ್ಯಕ್ಕೆ ವಿಶೇಷ ಅಭಿನಂದನೆ. ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಕೈ ಜೋಡಿಸಿದವರಿಗೆ ಶ್ಲಾಘನೆ. ಬೆಂಗಳೂರು ಉತ್ತರ ಎಲ್ಲ ಸಮುದಾಯಗಳಿಗೆ ಮಠ ನಿರ್ಮಾಣಕ್ಕೆ ಜಾಗ, ಸರ್ಕಾರದ ಮಹತ್ವದ ಹೆಜ್ಜೆ. ಬೆಂಗಳೂರು ಉತ್ತರ ತಾಲೂಕಿನ ರಾವತನಹಳ್ಳಿ ಗ್ರಾಮದಲ್ಲಿ ಮಠಗಳ ನಿರ್ಮಾಣಕ್ಕಾಗಿ ವಿವಿಧ ಸಮುದಾಯಗಳಿಗೆ ಜಾಗವನ್ನು ನೀಡುವ ಮಹತ್ವದ ಯೋಜನೆಗೆ ಇದೀಗ ರಾಜ್ಯ ಸರ್ಕಾರ ಮುನ್ನಡೆಯನ್ನ ತೆಗೆದುಕೊಂಡಿದೆ. ಸರ್ವೆ ನಂಬರ್ 57 ಮತ್ತು 58ರ ಜಾಗವನ್ನು ಗುರುತಿಸಿ ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿ ಸ್ವತಃ ಸರ್ಕಾರವೇ ಜವಾಬ್ದಾರಿಯನ್ನು ಹೊತ್ತು ಗೆಜೆಟ್ ಮೂಲಕ ಅಧಿಕೃತವಾಗಿ ಅನುಮೋದನೆ ನೀಡಿರುವುದು ಬಹಳ ವಿಶೇಷವಾಗಿದೆ. ಈ ಕುರಿತು ಮಾತನಾಡಿದ ಶ್ರೀ 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 ದಯಾನಂದನಾಥ ಸ್ವಾಮೀಜಿಯವರು, ಪ್ರತಿಯೊಂದು ಸಮುದಾಯವೂ ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಬಲವಾಗಬೇಕು ಎಂಬ ದೃಷ್ಟಿಯಿಂದ ಮಠಗಳ ನಿರ್ಮಾಣಕ್ಕೆ ಜಾಗವನ್ನು ನೀಡಬೇಕೆಂಬುದು ಬಹುಕಾಲದ ಕನಸಾಗಿತ್ತು. ಅದನ್ನು ನನಸು ಮಾಡುವಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ಈ ಒಂದು ಅತ್ಯುತ್ತಮವಾಗಿ ನಿರ್ವಹಿಸಿದಂತಹ ಎಲ್ಲರಿಗೂ ಕೂಡ ವಿಶೇಷ ಅಭಿನಂದನೆ ಕೂಡ ತಿಳಿಸಿದರು. ಅವರು ಮುಂದುವರೆದು ಮಾತನಾಡಿ, ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ ಅಧಿಕಾರಿಗಳು ಹಾಗೂ ರಾಜಕೀಯ ಮುಖಂಡರಿಗೆ ಸವಿತಾ ಸಮಾಜದ ಈ ಒಂದು ವತಿಯಿಂದ ಧನ್ಯವಾದಗಳನ್ನು ಕೂಡ ಅರ್ಪಿಸಿದರು. ಜೈ ಗುರುದೇವ್. ಈಗ ತಾನೇ ಡೆಪ್ಟಿ ತಹಶೀಲ್ದಾರ್ ಆದಂಥ ನಂದೀಶ್ ಜಿ ಅವರು ತಿಳಿಸಿದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯಗಳಿಗೆ ಬೆಂಗಳೂರಿನಲ್ಲಿ ಮಠಗಳಾಗಬೇಕು ಮತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಆ ಸಮುದಾಯಗಳು ಗಟ್ಟಿ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಬೆಂಗಳೂರಿನಲ್ಲಿ ಒಂದು ಜಾಗ ಕೊಡಬೇಕು ಅಂತ ಬಹಳ ದಿನದವ್ರ ಕನಸಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ 4-5 ತಿಂಗಳಿಂದ ನಿರಂತರವಾಗಿ ಈ ಜಮೀನನ್ನು ಗುರುತಿಸಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಿದ್ಧತೆ ಮಾಡಿ ಸಂಪೂರ್ಣವಾಗಿ ಸರ್ಕಾರವೇ ಜವಾಬ್ದಾರಿಯನ್ನು ತಗೊಂಡು ಗೆಜೆಟ್ನಲ್ಲಿ ಪಾಸ್ ಮಾಡಿ ರಾವತನಹಳ್ಳಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ, ಅಂದರೆ ದಾಸನಪುರ ಹೋಬಳಿ ರಾವತನಹಳ್ಳಿಯಲ್ಲಿ ಸರ್ವೆ ನಂಬರ್ 57 ಮತ್ತು 58 ಸರ್ವೆ ನಂಬರ್ನಲ್ಲಿ ಎಲ್ಲ ಮಠಾಧೀಶರಿಗೂ ಕೂಡ ಜಮೀನನ್ನು ಕೊಡುವಂಥ ಕೆಲಸವನ್ನು ಸಿದ್ದರಾಮಯ್ಯವರ ಸರ್ಕಾರ ತುಂಬ ಅದ್ಭುತವಾಗಿ ಕೆಲಸ ಮಾಡಿದೆ. ಹಾಗಾಗಿ ಅವ್ರಿಗೆಲ್ಲರಿಗೂ ಆ ಕೆಲಸ ಮಾಡಿದಂಥ ಅಧಿಕಾರಿ ವರ್ಗಕ್ಕೂ ಮತ್ತು ರಾಜಕೀಯ ಮುಖಂಡರಿಗೂ ಎಲ್ಲರಿಗೂ ಕೂಡ ನಮ್ಮ ಸವಿತಾ ಸಮಾಜದ ವತಿಯಿಂದ ಧನ್ಯವಾದವನ್ನು ತಿಳಿಸ್ತೇವೆ, ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ತಿಳಿಸ್ತೇವೆ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ. ಇದೇ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ಉಪ ತಹಶೀಲ್ದಾರ್ ನಂದೀಶ್ ಅವರನ್ನ ಸನ್ಮಾನಿಸಿ ಅಭಿನಂದನೆ ಕೂಡ ಸಲ್ಲಿಸಲಾಯಿತು. ಇಂತಹ ಸಮರ್ಪಿತ ಅಧಿಕಾರಿ ಸಿಗುವುದು ಅಪರೂಪ. ಇನ್ನು ಸಮಾಜ ಸೇವೆಯಲ್ಲಿ ಅವರು ತೋರಿದ ನಿಷ್ಠೆ ಶ್ಲಾಘನೀಯವಾಗಿದೆ. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ನೀಡಿ ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡಲು ಶಕ್ತಿಯನ್ನು ನೀಡಲಿ ಎಂದು ಸ್ವಾಮೀಜಿ ಆಶೀರ್ವಚನ ಕೂಡ ನೀಡಿದರು. ಎಲ್ಲ ಮಠಾಧೀಶರ ಒಂದು ಮಠಗಳು ಬರ್ತಾ ಇದೆ, ಅವ್ರಿಗೆ ಜಾಗ ಕೊಡ್ತಾ ಇರುವಂಥ ಏನು ಸಂತೋಷ ಇತ್ತಲ್ಲ ಅದು ತುಂಬ ಅದ್ಭುತವಾಗಿತ್ತು. ಸಾಕಷ್ಟು ಜನ ಪೂಜ್ಯರು ನಂದೀಶ್ ಅವ್ರ ಬಗ್ಗೆ ಭಾಳ ಪ್ರೀತಿಯಿಂದ ಹೇಳಿದ ವಿಷಯ ಏನಂದ್ರೆ, ನಾವು ಬಂದು ಓಡಾಡಿ ಮಾಡ್ಕೊಳ್ಳೋ ಕೆಲಸ ಬರೀ ನಾವು ಫೋನ್ನಾಗ ಹೇಳೋಕ್ಕಿಂತ ಮೊದಲು ಅವ್ರು, ಸ್ವಾಮೀಜಿ ಇದು ಕೆಲಸ ಮುಗಿದೋಗ್ಬಿಟ್ಟರೆ ನೀವೇನು ಟೆನ್ಷನ್ ತೊಗೋಬೇಡ್ರಿ, ನೀವು ಎಷ್ಟೆಲ್ಲ ಓಡಾಡೋ ಅವಶ್ಯಕತೆ ಇಲ್ಲ, ಬರೀ ನೀವು ಪೇಪರ್ ತೊಗೊಳ್ಲಿಕ್ಕೆ ಬರ್ರಿ ಅನ್ನೋ ರೀತಿಯಲ್ಲಿ ಎಲ್ರಿಗೂ ತುಂಬ ಸಹಕಾರ ಮಾಡ್ಯಾರ. ಯಾಕಂದ್ರೆ ಈ ರೀತಿ ಅಧಿಕಾರಿಗಳು ತುಂಬ ಸರಳ ಸಜ್ಜನಿಕೆಯ ಅಧಿಕಾರಿಗಳು ಸಿಗೋದು ಬಹಳ ಕಷ್ಟ ಅದ. ಹಾಗಾಗಿ ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇದೇ ರೀತಿ ಬರೀ ನಮ್ಮ ಸಮಾಜ ಅಂತಲ್ಲ ಎಲ್ಲ ಸಮಾಜಕ್ಕೂ ಸೇವೆ ಮಾಡುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಅವ್ರಿಗೆ ದೈವಾನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಸರ್ಕಾರದ ಆದೇಶ, ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷವಾದ ಕಾಳಜಿ. ಹೋದ್ಸರಿ ಸಾಹೇಬರು CM ಆಗಿರಬೇಕಾದ್ರೆ ಮಾಚೋಹಳ್ಳಿನಲ್ಲಿ ಎಲ್ಲ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದಲಿತರಿಗೆಲ್ಲ ಒಂದು 50 ಎಕರೆ ಭೂಮಿ ಕೊಟ್ಟಿರ್ತೀವಿ. ಕಾರಣಾಂತರದಿಂದ ಅದು ರದ್ದಾಗ್ಬಿಡ್ತವೆ. ಮತ್ತೊಂದು ಸರಿ ಸಾಹೇಬರು CM ಆದಮೇಲೆ ನಾವು ಮತ್ತೊಂದು ಸರಿ ಗುರ್ಸೋಕ್ಕೆ ಆದೇಶ ಮಾಡಿರ್ತಾರೆ CM ಆಫೀಸಿಂದ.
ಆ ನಿಟ್ಟಿನಲ್ಲಿ ನಾವು ಜಿಲ್ಲಾಧಿಕಾರಿಗಳು ನಮಗೆ ಕಟ್ಟುನಿಟ್ಟಾದ ಸೂಚನೆ ಕೊಟ್ಟಿರ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಜಮೀನು ಹುಡುಕಿ ಸುಮಾರು 48 ಎಕರೆ ಭೂಮಿ 22 ವಿವಿಧ ಮಠಗಳಿಗೆ ನಾವು ಭೂಮಿನ ಹಸ್ತಾಂತರ ಮಾಡಿದ್ದೀವಿ. ಆ ಪೈಕಿನಲ್ಲಿ ಸವಿತಾ ಪೀಠ ಒಂದು ಸ್ವಾಮಿಗಳು ಅನ್ಯ ಕರ್ತವ್ಯ ನಿರಂತರವಾಗಿರೋದ್ರಿಂದ ಬಂದಿರಲಿಲ್ಲ. ಈ ದಿನ ಅವ್ರಿಗೆ ನಾವು ನೀವೆಲ್ಲರ ಸಕ್ಷಮ ನಾನು ಅವ್ರಿಗೆ ಆ ಭೂಮಿ ಹಸ್ತಾಂತರ ಮಾಡ್ತಾ ಇದ್ದೀನಿ ಇವಾಗ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಂದೀಶ್ ಅವರು ನಮ್ಮ ಹಳೆಯ ಸಂಬಂಧಿಕರು, ಇವರೆಲ್ಲ ನಮ್ಮ ಹಳೆಯ ಸಂಬಂಧಿಕರು. ಹಾಗಾಗಿ ಅವರ ಮುಖಾಂತರ ನಮ್ಗಾಗಿದೆಯಲ್ಲ ಅದು ನಮ್ಗೆ ಹೆಚ್ಚಿನ ಒಂದು ಸಂತೋಷ. ಜೊತೆಲಿ ನಮ್ಮ ಶಾಸಕರು ತುಂಬಾ ಇದರಲ್ಲಿ ವರ್ಕ್ ಮಾಡಿದ್ರೆ, ಮೊನ್ನೆ 22 ಜನ ಮಠಾಧೀಶರು ಕರೆದಿದ್ರು, ನಮ್ಮನ್ನು ಕರೆದಿದ್ರು, ಅಲ್ಲಿ ಹೋಗಿ ಮಾತನಾಡಿದ್ವಿ. ಅಲ್ಲೂ ಅವರು ನಿಮ್ಮ ಸಮಾಜಕ್ಕೆ ಏನ್ ಬೇಕು ಹೇಳಿ ನಾನು ಅದು ಮಾಡಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆಗಿದ್ರ ಜೊತೆಲಿ ಹಡಪದ ಅಪ್ಪಣ್ಣವರು 33 ಕುಂಟೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನಂದ್ರೆ ಒಂದು ಇತಿಹಾಸ, ಅಲ್ಲಿ ಒಂದು ಸಮಾಜಕ್ಕೆ 2 ಇದು ಸಿಕ್ಕಿರೋದು ಜಮೀನು. ಒಂದು ಹಡಪದ ಅಪ್ಪಣ್ಣವ್ರಿಗೂ 33 ಕುಂಟೆ, ನಮಗೂ 30 ಕುಂಟೆ. ಹಾಗಾಗಿ 2 ಸೇರೋದ್ರಿಂದ ಜಮೀನ್ ಎಕ್ಸ್ಟೆಂಟ್ ಜಾಸ್ತಿ ಆಗಿದೆ. ನಮ್ಮದು 14, ಒಂದು 16. ಆ 3 ತಿಂಗಳ ಹಿಂದ್ಗಡೆನೆ ಸ್ವಾಮೀಜಿ ಅವ್ರ ಮಾತಾಡೋರ್ಗೆ ಒಂದು ಒಳ್ಳೆ ಅದೃಷ್ಟದ ಸಂಖ್ಯೆ ಅದು ಅಂತ. ಹಾಗೆ ಮುಂದಿನ ದಿವಸಗಳಲ್ಲಿ ಇದಕ್ಕೆ ಏನ್ ಬೇಕು ಅಷ್ಟನ್ನು ಅಭಿವೃದ್ಧಿ ಪದ್ಧತಿ ತಗೊಂಡೋಗೋದಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಪಡ್ತೀವಿ. ಹಾಗಾಗಿ ನಾವು ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ನಮ್ಮ 3 ತಿಂಗಳಿಂದ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡಿದ್ವಿ. ಅದು ಕಳೆದ ಸರಿ ನಬಾರ್ಡಲ್ಲಿ ಆಗಿತ್ತು, ಆ ರಸ್ತೆ ಅದು ಕ್ಯಾನ್ಸಲ್ ಆಗಿತ್ತು. ಈಗ ಅದಕ್ಕೆ 19 ಕೋಟಿ ರಿಸರ್ವ್ ಮಾಡಿ ಈ ವಾರದಲ್ಲೇ ಪೂಜೆ ಮಾಡ್ತಾ ಇದ್ದಾರೆ. ಈ ರಾವತ್ನಹಳ್ಳಿ ಅಗರ್ವಾಲ್ ಹೋಟೆಲ್ ಪಕ್ಕದಿಂದ ಆ ಮಠದವರೆಗೂ 19 ಕೋಟಿ ರೂಪಾಯಿ ರಸ್ತೆನ ಮಾಡಿ, ರಸ್ತೆ ಖರ್ಚು ಮಾಡಿ ಅದನ್ನ ಡೆವಲಪ್ ಮಾಡಿ ಅದನ್ನ ಮಾಡ್ತೀವಿ ಅಂತ ಅವರು ಅಲ್ಲಿ ಭರವಸೆ ಏನಿಲ್ಲ, 100% ಆಗಿದೆ, ಅದು ಸ್ಯಾಂಕ್ಷನ್ ಆಗಿದೆ.